ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಸ್ಪಂದಿಸಿದ ಸಿರವಾರದ ಸ್ಥಳೀಯ ಮುಸಲ್ಮಾನ್ ಬಾಂಧವರು ಹಬ್ಬ ಮುಗಿದ ಮೇಲೆ ತಡೆಗೋಡೆ ನಿರ್ಮಾಣ ಮಾಡಿಕೊಳ್ಳಲಾಗುವುದೆಂದು ಭರವಸೆ ನೀಡಿದ ದಂಡಾಧಿಕಾರಿ ಅಶೋಕ್ ಪವಾರ್. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಫಿರ್ದೌಸ್ ಮಸೀದಿಯ ತಡೆಗೋಡೆ ನಿರ್ಮಾಣ ಮಾಡಲು ಹಳೆ ಈದ್ಗಾ ಸುನ್ನಿ ಸಂಘ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರಿಂದ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಇದನ್ನು ಅರಿತ ಮತ್ತು ಸಿಪಿಐ ಅಧಿಕಾರಿಗಳು ಸೇರಿ ಭಾನುವಾರ ಸಂಜೆ ಮುಸಲ್ಮಾನ್ ಬಾಂಧವರಿಂದ ಚರ್ಚಿಸಿ ಹಬ್ಬದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ. ನಿಮ್ಮ ಸೆಪ್ಟಿಕ್ ಟ್ಯಾಂಕ್ ತುಂಬಿದೆಯಾ? ಹಾಗಿದ್ದಲ್ಲಿ ಚಿಂತಿಸಬೇಡಿ. ರಾಯಚೂರು, ದೇವದುರ್ಗ, ಲಿಂಗಸೂಗೂರು, ಸಿಂಧನೂರು, ಮಾನ್ವಿ, ಸಿರವಾರ್ ಹಾಗೂ ಅರ್ಕೆರ, ಮಸ್ಕಿ ಇನ್ನು ಹಲವು ಜಿಲ್ಲಾದ್ಯಂತ ಒಂದು ಕರೆ ಮಾಡಿದರೆ ನಿಮ್ಮ ಮನೆಗೆ ಬಂದು ಯೋಗ್ಯ ಬೆಲೆಗೆ ಕ್ಲೀನ್ ಮಾಡಿಕೊಡಲಾಗುವುದು. ಸ್ಕ್ರೀನ್ ಮೇಲೆ ಇರುವ ನಂಬರಿಗೆ ತಕ್ಷಣವೇ ಕರೆ ಮಾಡಿ. ಮಾಲಕರಾದ ಪರಶುರಾಮ್, ಸಿರವಾರ್. ಭಂಗ ಮಾಡುವುದು ಬೇಡ. ಕಾನೂನಿನ ಹಿತದೃಷ್ಟಿಯಿಂದ 15 ದಿನಗಳವರೆಗೆ ಮುಂದೂಡಿ ನ್ಯಾಯಬದ್ಧವಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡುತ್ತೇವೆ. ಅದಕ್ಕೆ ವಿರೋಧ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು. ಇದನ್ನು ಗಮನದಲ್ಲಿಟ್ಟುಕೊಂಡು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಎಂದು ದಂಡಾಧಿಕಾರಿ ಹಾಗೂ ಸಿಪಿಐ ಶಶಿಕಾಂತ್ ಎಂ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡಿಕೊಂಡಿದ್ದರು. ಈ ಬಗ್ಗೆ ನಾವೇನೇ ಅಡ್ವಾನ್ಸ್ ಹೇಳಕ್ ಬರಲ್ಲ ನಮ್ಗೆ. ಕೋರ್ಟಲ್ಲಿ ಕೋರ್ಟಿಗೆ ಫಸ್ಟ್ ಇನ್ನ ಯಾರು ಹೋಗೇ ಇಲ್ಲ. ಇವತ್ತು ಹೋಗಿ ನಾಳೆ ಸ್ಟೇ ಅಂದ್ರೆ ಏನೋ ಅಂಗಡಿ ಐಟಮ್ ಖರೀದಿ ಮಾಡೋಕ್ಕಿಲ್ಲ. ಅವ್ರು ನೋಡ್ತಾರೆ, ಡಾಕ್ಯುಮೆಂಟ್ ನೋಡ್ತಾರೆ, ಪ್ರಾಪರ್ಟಿ ಯಾರ್ದು ಅಂತ ನೋಡ್ತಾರೆ. ಯಾರು ಬೇಕು ಅವ್ರಿಗೆ ಹೋದ ಕೂಡ ಸ್ಟೇ ಕೊಡುತ್ತಾರೆ. ರೆಕಾರ್ಡ್ಸ್ ನೋಡ್ಬೇಕಲ್ಲ, ಪಾಣಿ ಯಾರ ಹೆಸರಿಗಿದೆ, ಜಾಗ ಯಾರ್ದು. ಯಾರೋ ಬಂದು ಒಬ್ಬ ವ್ಯಕ್ತಿ ನಾನು ಅಂಗಡಿ ಇಟ್ಬಿಡ್ತೇನೆ ನನಗೆ ಕೂಡ ಸ್ಟೇ ಕೊಡಕ್ ಬರಲ್ಲ. ಹೌದಾ? ಇಲ್ಲ, ಲೀಗಲ್ ಆಗಿ ನಿಮ್ಮ ಪ್ರಾಪರ್ಟಿ ಇದೆ. ಅದು ಮ್ಯಾಟರ್ ಆಫ್ 10 days, 10 ದಿವಸ ಅಷ್ಟೇ, 12 ದಿವಸ. ಆಮೇಲೆ ಮಾಡೋಣ. ಆಕ್ಟಿವ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ನಾವು ಸ್ವಲ್ಪ ಇಚ್ಛಾಶಕ್ತಿ ತೋರಿಸಿ ಏನು ಕೆಲಸ ಆಗಬೇಕು ಅದನ್ನ ಮಾಡ್ಸೋಣ. ಇದು ಕಾಮಗಾರಿ ಮಾಡಬೇಕಾಗಿದ್ದು ಪಟ್ಟಣ ಪಂಚಾಯತ್ ವತಿಯಿಂದ, ಹೌದಾ? ಇಲ್ಲ ಸಾಹೇಬರು ನಾವು ಹೇಳ್ತಿರೋದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಾವೆಲ್ಲ ಮಾಡೋದಲ್ಲಿ. ನಾಳೆ ನಿಮ್ ಕಂಪೌಂಡ್ ಕಟ್ಟಲ್ಲ, ನಾವು ಪಟ್ಟಣ ಪಂಚಾಯತ್ ವತಿಯಿಂದ ಮಾಡ್ತಾರೆ. ಸೊ ನಾವು ರಂಜಾನ್ ಹಬ್ಬ ನಡೀತಾ ಇದೆ. ಈಗ ಪ್ರೇಯರ್ಗಳೆಲ್ಲ ಇದಾವೆ, ನಿಮ್ಗೆ ಫುಲ್ ಡೇ ಎಲ್ಲ ನೈಟ್ ಎಲ್ಲ ಇದಾವೆ. ಈ ಟೈಮಲ್ಲಿ ನೀವು ಒಂದು ಪ್ರೊಟೆಸ್ಟ್ ಮಾಡಕ್ ಇದರಲ್ಲಿ ಯಾರು ಕಷ್ಟ ಅಂದ್ರೆ ನೀವು. ಯಾಕಂದ್ರೆ ಜಗಳ ಆಯ್ತಂದ್ರೆ ನಾವು ಕಾನೂನು ಸುವ್ಯವಸ್ಥೆ ಅಂತೇಳಿ FIR ಮಾಡಿಸಿ ಅದು ಒಂದು ಪ್ರೊಸೀಜರ್ ಬೇರೆ ಇರ್ತದೆ, ಬೇರೆ ಆಗ್ಬಿಡುತ್ತೆ. ನಾವೇನು ಲಾ ಅಂಡ್ ಆರ್ಡರ್ ಪ್ರಕಾರ ನಾವು ಹಬ್ಬದಲ್ಲಿ ಬೇಡ ಜಗಳ ಮಾಡೋದು, 2 ಜನ ಸಮಾಧಾನ ಇರಲಿ ಅಂತ ಹೇಳ್ತಾ ಇದ್ದಾರೆ. ಮಾತಾಡಕ್ಕೆ ಅವರು ಸಂಡೇ ಇದ್ರೂ ಇವತ್ತು ಕರೆಸಿ ನಮ್ಮ ಬಗ್ಗೆ ಮಾತಾಡಕತ್ತಾರ. ಅದ್ರ ಬಗ್ಗೆ ಕೆಲವು ನಾನು ಅಧಿಕಾರಿಗಳ ಬಗ್ಗೆ ನಾನು ತಹಶೀಲ್ದಾರ್ ಸಾಹೇಬರಿಗೆ ನಿಮ್ಮ ಎಲ್ಲರ ಸಮಕ್ಷಮದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಈಗ ನಾವು ದಿನಾಂಕ 2-3ರಂದು ನಾವು ಪಟ್ಟಣ ಪಂಚಾಯತ್ಗೆ ಬೀಗ ಮುದ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಲೆಟ್ರ್ ಕೊಟ್ಟಿವಿ. 9/3 ನಾವು ಬೀಗ ಹಾಕ್ಬೇಕಂತಿತ್ತು ನಾಳೆಗೆ. ಈಗ ಸಾಹೇಬರು ಹೇಳಿದ ಪ್ರಕಾರ ನಾವು ಮಾಡ್ತೀವಿ. ಸಾಹೇಬರು ನಮಗೆ ಆಶ್ವಾಸನೆ ಕೊಡಬೇಕು, ನಾನು ಮಾಡಿಸಿ ಕೊಡ್ತೀನಿ ಅಂತೇಳಿ. ಆಮೇಲೆ ಕೆಲವು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಈ ರೀತಿ ಯಾವುದೋ ಒಂದು ಲೆಟ್ರ್ ಕೊಟ್ಟಾರ. ಈ ರೀತಿ ಕೊಡಬಾರ್ದು. ಲೆಟ್ರ್ ಪ್ಯಾಡ್ ಮೇಲೆ ಯಾವ ಆಫೀಸರ್ ಕೊಡಬಾರ್ದು. ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಗಮನ ಕೂಡ ತರಕತ್ತೀವಿ. ಇದು DC ನಾಲೇಜ್ಗೂ ತಹಶೀಲ್ದಾರ್ ಸಾಹೇಬ್ರು ಹೇಳ್ಬೇಕಂತ ಹೇಳಿ ನಾವು ಸಮಾಜದ ವತಿಯಿಂದ, ನನ್ನ ವತಿಯಿಂದ ನಾನು ಮನವಿ ಕೇಳ್ತೀವಿ. ತಹಶೀಲ್ದಾರ್ ಸಾಹೇಬರಿಗೆ ಸುರೇಶ್ ನಮ್ಮ ಚೀಫ್ ಆಫೀಸರ್ ಇವರಿಗೆ ಕರ್ತವ್ಯದಿಂದ ಅವರಿಗೆ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಸಮಾಜದ ವತಿಯಿಂದ. ಯಾಕಂದರೆ ಈ ಲೆಟ್ರ್ ಕೊಟ್ಟಕ್ಕೆ ಕಾರಣ ಅವರೇ. ಅದು ಒತ್ತಡ ಮಾಡೋದು ಕೊಟ್ಟರು, ಯಾವುದು ಕೊಟ್ಟರು ಗೊತ್ತಿಲ್ಲ. ಅದು ಸಾಹೇಬರಿಗೆ ನಮ್ಮ ಸಮಾಜದ ವತಿಯಿಂದ, ನಮ್ಮ ವತಿಯಿಂದ ಇದು ಮನವಿ ಪತ್ರ. ನಮ್ಮ ಸಮಾಜದ ಗಮನದಲ್ಲಿ ಇರಲಾದ ಕೆಲವು ವಸ್ತುಗಳವ. ಹೊಸ ಕಬ್ರಿಸ್ತಾನ್ 2 ಎಕರೆ ಕಾಜಿ ಗೌಸ್ ಮೊಯ್ಯುದ್ದೀನ್ ಸಾಬ್ ಹೆಸರಿನಲ್ಲಿ ಇದೆ. ಅದು ವಫ್ ಆಸ್ತಿ ಅಂತೇಳಿ ಪಾಣಿಯಲ್ಲಿ ಬರಬೇಕು. ವಫ್ ಆಸ್ತಿ ಅಂತ ಬರಬಂದಲ್ಲಿ ಖಾಜಾ ಗೌಸ್ ಮೊಯ್ಯುದ್ದೀನ್ ಸಾಬ್ ಅಂತ ಬರ್ತದ. ಅದನ್ನು ಕೂಡಲೇ ತಹಶೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳು ಆದೇಶ 24 ತಾರೀಕಿನಲ್ಲಿ ಇದನ್ನು ನಮ್ಗೆ ಪಾಣಿಯಲ್ಲಿ ವಫ್ ಆಸ್ತಿ ಅಂತೇಳಿ ಬರೋದು ಮಾಡಿಕೊಡ್ಬೇಕು. ಇನ್ನೂ ಒಂದು 2ನೇ ವಿಷಯ ಏನಂದರೆ, ಹಸೇನ್ ಅಲಿ ಸಾಬ್ ಅವ್ರ ಹೆಸರಲ್ಲೇ 18 ಗುಂಟೆ, ಬಾಬು ಸಾಬ್ ಹೇಳಿ 2 ಗುಂಟೆ, ಇದನ್ನು ಸಹ ವಫ್ ಆಸ್ತಿ ಅಂತೇಳಿ ನಮೂದಿಸಬೇಕು. ಇದು ಪ್ರಾಪರ್ಟಿ ಸಮಾಜದ್ದು ವಫ್ ಆಸ್ತಿ. ಇದು ನಾವು ಎಲ್ಲರೂ ಅದಕ್ಕೆ ಸಮಾಜ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು. ಇವು 2 ಸರ್.
ನಾವು ಪಟ್ಟಣ ಪಂಚಾಯಿತಿಯಲ್ಲಿ ಏನೇ ಕೇಳಿ ಮೊನ್ನೆ ನಾವು ಕೋರ್ಟಿಗೆ ಹೋಗೋ ಸಲುವಾಗಿ ಸ್ಟೇ ಸಂಬಂಧ ದಾಖಲೆ ಕೊಡ್ರಿ ಅಂತ ಕೇಳಿದರೆ ದಾಖಲೆನೇ ಕೊಟ್ಟಿಲ್ಲ ಅವರು. ಅಲ್ಲಿ ವಫ್ ಆಫೀಸರ್ ಕೇಳಿದರೆ ಮೇರೆ ಪಾಸ್ನೇ ತೇರೆ ಪಾಸ್ನೇ ಅಂದರೆ ನಮ್ಮ ಪ್ರಾಪರ್ಟಿ ಹೆಂಗಾಗ್ಯದ ಟೈಲರ್ನಲ್ಲಿ ಬಟ್ಟೆ ಹೆಂಗೆ ಕಟ್ ಮಾಡ್ತಾರೆ ಹಂಗೆ ರೀತಿ ಕಟ್ ಮಾಡಕತ್ತಾರೆ ನಮ್ಮ ವಫ್ ಆಸ್ತಿಯಿಂದ. 6ನೇ ವಾರ್ಡ್ ಶೌಚಾಲಯ 2 ವರ್ಷ ಆಗ್ಯದ. ಕೋರ್ಟ್ನಲ್ಲಿ 6ನೇ ವಾರ್ಡಿನ ನಿವಾಸಿಗಳು ಚಂದಪಟ್ಟಿ ಮಾಡಿ ಶರೀಫ್ ಸಾಬ್ ಎಂಬ ವಕೀಲರು ಕೂಡ ಕೊಟ್ಟು ಕೇಸಿ ವಾರ್ಡಿನವ್ರು ಗೆದ್ದಾರ. ಇದೂ ಕಾಮಗಾರಿ ವಿಳಂಬ 2 ವರ್ಷ ಆಗಿದೆ. ಇದ್ರ ಕೋರ್ಟಿದ ಆದೇಶ ಪ್ರತಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೊಡಬೇಕು. ಚೀಫ್ ಆಫೀಸರ್ ಏನು ಮಾಡಕತ್ತಾರ ಅಂದರೆ ಯಾವುದೇ ಕೆಲಸ ಆಗಿದ್ರೆ ನಿರ್ಲಕ್ಷ್ಯ ಮಾಡಕತ್ತಾರ. ಈ ಶೌಚಾಲಯ ಬಗ್ಗೆ ನಾನು ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರ, ಸುಮ್ಮನೆ JCB ಕಳಿಸ್ತಾರ, ಮತ್ತೆ ಒಂದಿಷ್ಟು ಹೋಗಿಬಿಡ್ತಾರೆ. ಆ ರೀತಿ ಬೇಡ ಸರ್, ಇದು ನ್ಯಾಯಾಲಯದ ತೀರ್ಪು ಸರ್. ಇದು ಕಡೆಯಲ್ಲಿದ್ದವರಿಗೆ ನಾವು ಫುಟ್ಪಾತ್ ಮಾಡೋ ಕಾಲಕ್ಕೇ ಅವ್ರಿಗೆ ಸನ್ಮಾನ ಮಾಡ್ಬೇಕಂಬಂದು ಇಟ್ಕೊಂಡಿದ್ವಿ. ಅನಾನುಕೂಲತೆಯಿಂದ ಮಾಡಿಲ್ಲ. ಸರ್ಕಲ್ ಸಾಹೇಬ್ರಿಗೂ CPI ಸಾಹೇಬ್ರಿಗೂ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ನಾವು ಮಾಡ್ಬೇಕಂತ ಮನುಷ್ಯ ಇಟ್ಕೊಂಡಿದ್ವಿ. ಕೆಲವು ಕಾರಣಾಂತರದಿಂದ ಮಾಡಿಲ್ಲ. ಇದು ಯಾರೂ ಮಾಡಿದ್ದಿಲ್ಲ. ನಮ್ಮ ತಹಸೀಲ್ದಾರ್ ಸಾಹೇಬ್ರು ಬಂದ ಮೇಲೆ ಮಾಡಿದ್ದು ನಿಜ, ನಮ್ಮ ಸರ್ಕಲ್ ಸಾಹೇಬ್ರಿಂದ ಮಾಡಿದ್ವಿ ನಿಜ. ಇದು ಮಾತಂತೇಳಿ ಎಲ್ಲ ಗಮನದಾಗಿ ಇರ್ಬೇಕು. ಯಾಕಂದ್ರೆ ಸಾಹೇಬ್ರಿಗೆ ನಾವು ಮೊದಲೇ ಹೇಳ್ಬೇಕಾಗಿ